ಎಲ್ರಿಗೂ ನಮಸ್ಕಾರ. 2027ರ ಜನಗಣತಿ ಹತ್ರ ಬರ್ತಿದೆ. ಅದರಲ್ಲೂ ಮನೆ ಪಟ್ಟಿ ಮಾಡೋ ಕೆಲಸ ಬಹಳ ಮುಖ್ಯ. ಅದಕ್ಕಾಡೇ ಇರೋ HLO ಆ್ಯಪ್ ಅನ್ನ ಹೇಗೆ ಬಳಸೋದು ಅನ್ನೋದನ್ನ ಈ ವಿವರಣೆಯಲ್ಲಿ ಸರಳವಾಗಿ ತಿಳ್ಕೊಳ್ಳೋಣ. ಸರಿ, ಈ ಇಡೀ ಪ್ರಕ್ರಿಯೆಯನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಕ್ಕೆ ನಾವಿದನ್ನ ಒಂದು 6 ಭಾಗಗಳಾಗಿ ನೋಡೋಣ. ಮೊದಲಿಗೆ ಕಟ್ಟಡಗಳು ಮತ್ತು ಮನೆಗಳನ್ನ ಗುರುತಿಸೋದು ಹೇಗೆ ಅಂತ ಶುರು ಮಾಡಿ, ಆಮೇಲೆ ಮನೆಯ ಸ್ಥಿತಿ, ನೀರು ಬೆಳಕಿನ ವ್ಯವಸ್ಥೆ, ಆಸ್ತಿ ಪಾಸ್ತಿ, ಹೀಗೆ ಒಂದೊಂದಾಗಿ ಕೊನೆಗೆ ಕುಟುಂಬದ ವಿವರಗಳವರೆಗೂ ಹೋಗೋಣ. ಮೊದಲನೆಯ ಹಂತ ಇದು ತುಂಬಾನೇ ಮುಖ್ಯ. ಯಾಕಂದ್ರೆ ಇದು ಇಡೀ ಗಣತಿ ಕೆಲಸಕ್ಕೆ ಒಂದು ಅಡಿಪಾಯ ಇದ್ದ ಹಾಗೆ. ನಮ್ಮ ಏರಿಯಾದಲ್ಲಿರೋ ಪ್ರತಿ ಕಟ್ಟಡ, ಪ್ರತಿ ಮನೆಯನ್ನು ಸರಿಯಾಗಿ ಗುರುತಿಸಿ ಅದಕ್ಕೆ ನಂಬರ್ ಕೊಡೋದು. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸರಿ, ಆ್ಯಪ್ ಓಪನ್ ಮಾಡಿದ ತಕ್ಷಣ ಏನ್ ಮಾಡಬೇಕು? ಮೊದಲಿಗೆ ನಿಮಗೆ ಕೊಟ್ಟಿರೋ ಬ್ಲ್ಯಾಕ್ ನಂಬರ್ ಮತ್ತೆ ಆ್ಯಪ್ನಲ್ಲಿರೋ ನಂಬರ್ ಒಂದೇನಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಕೈಯಲ್ಲಿರೋ ನಕ್ಷೆ ನೋಡಿ ಒಟ್ಟು ಎಷ್ಟು ಕಟ್ಟಡಗಳಿವೆ, ಎಷ್ಟು ಮನೆಗಳಿವೆ ಅಂತ ಎಂಟರ್ ಮಾಡಬೇಕು. ನೀವು ಬಿಲ್ಡಿಂಗ್ ನಂಬರ್ ಹಾಕಿದ ತಕ್ಷಣ ಆ್ಯಪ್ ತಾನಾಗೆ ಪ್ರತಿಯೊಂದು ಮನೆಗೂ ಒಂದು ಯುನೀಕ್ ನಂಬರ್ ಕೊಡುತ್ತೆ. ಇಲ್ಲಿ ಒಂದು ವಿಷಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದೇನಂದ್ರೆ ಕಟ್ಟಡ ಸಂಖ್ಯೆಗೂ ಜನಗಣತಿ ಮನೆ ಸಂಖ್ಯೆಗೂ ಇರೋ ವ್ಯತ್ಯಾಸ. ನೋಡಿ, ಕಟ್ಟಡ ಸಂಖ್ಯೆಯನ್ನ ನಾವೇ ಕೊಡೋದು. ಒಂದು ದೊಡ್ಡ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗೆ ಒಂದೇ ಕಟ್ಟಡ ಸಂಖ್ಯೆ ಇರುತ್ತೆ. ಆದರೆ ಆ ಅಪಾರ್ಟ್ಮೆಂಟ್ ಒಳಗಿರೋ ಪ್ರತಿಯೊಂದು ಫ್ಲ್ಯಾಟ್ಗೂ ಆಪ್ ತನ್ನಿಂತಾನೇ ಬೇರೆ ಬೇರೆ ಒಂದು ಯುನೀಕ್ ಆದ ಜನಗಣತಿ ಮನೆ ಸಂಖ್ಯೆಯನ್ನ ಕೊಡುತ್ತೆ. ಹಾಗಾದ್ರೆ ಜನಗಣತಿ ಪ್ರಕಾರ ಕಟ್ಟಡ ಅಂದ್ರೆ ಏನು? ಯಾವುದನ್ನ ನಾವು ಕಟ್ಟಡ ಅಂತ ಕರಿಬೋದು? ನೋಡಿ, ಇದಕ್ಕೆ ಒಂದು ಸಿಂಪಲ್ ನಿಯಮ ಇದೆ. ಒಂದು ಕಟ್ಟಡಕ್ಕೆ ಗೋಡೆಗಳು ಇರಬೇಕು ಮತ್ತೆ ಮೇಲೆ ಛಾವಣಿ ಇರಬೇಕು. ಇವೆರಡೂ ಇದ್ರೆ ಮಾತ್ರ ಅದು ಕಟ್ಟಡ. ಖಾಲಿ ಸೈಟು, ಅರ್ಧಕ್ಕೆ ನಿಂತಿರೋ ಕಟ್ಟಡ ಇಲ್ಲ ಛಾವಣಿ ಇಲ್ಲೇ ಇರೋದನ್ನ ನಾವು ಕಟ್ಟಡ ಅಂತ ಲೆಕ್ಕಕ್ಕೆ ತಗೊಳಕ್ಕಾಗಲ್ಲ. ಸರಿ, ಮನೆ ನಂಬರ್ ಎಂಟರ್ ಮಾಡಿದ ತಕ್ಷಣ ಆ್ಯಪ್ನಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಈ ಮನೆಯವರು ತಾವಾಗಿಯೇ ಆನ್ಲೈನ್ನಲ್ಲಿ ಜನಗಣತಿ ವಿವರಗಳನ್ನ ತುಂಬಿದ್ದಾರಾ ಅಂತ. ಇದನ್ನ ಸೆಲ್ಫ್ ಎನ್ಯುಮರೇಷನ್ ಅಂತ ಕರೀತಾರೆ. ಒಂದು ವೇಳೆ ಅವರು ಉತ್ತರ ಹೌದು ಅಂತಾದ್ರೆ ಅವರತ್ರ SCID ಅಂದ್ರೆ ಸೆಲ್ಫ್ ಸೆನ್ಸಸ್ ID ಅಂತಿರುತ್ತೆ. ಅದನ್ನ ಅವರಿಂದ ಕೇಳಿ ಪಡ್ಕೊಂಡು ಆ್ಯಪ್ನಲ್ಲಿ ಹಾಕಿದ್ರೆ ತಾಕು. ಅವರು ಆನ್ಲೈನ್ನಲ್ಲಿ ತುಂಬಿದ ಎಲ್ಲಾ ಮಾಹಿತಿ ಆಟೋಮ್ಯಾಟಿಕ್ ಆಗಿ ನಮ್ಮ ಆ್ಯಪ್ಗೆ ಬಂದ್ಬಿಡುತ್ತೆ. ನಮ್ಮ ಕೆಲಸ ಸಿಕ್ಕಾಪಟ್ಟೆ ಸುಲಭವಾಗುತ್ತೆ. ಸರಿ, ಬಿಲ್ಡಿಂಗ್ ಮತ್ತೆ ಮನೆ ನಂಬರ್ ಹಾಕೋ ಕೆಲಸ ಮುಗೀತು. ಈಗ ಮುಂದಿನ ಹಂತ, ಆ ಮನೆಯ ಭೌತಿಕ ಸ್ಥಿತಿ ಹೇಗಿದೆ ಅಂತ ನೋಡೋಣ. ಅಂದ್ರೆ ಆ ಮನೆ ನೋಡಕ್ ಹೇಗಿದೆ, ಅದರ ರಚನೆ ಹೇಗಿದೆ ಅನ್ನೋದ್ರ ಬಗ್ಗೆ ಕೆಲವು ಪ್ರಶ್ನೆಗಳು ಬರ್ತವೆ. 4, 5 ಮತ್ತೆ 6ನೇ ಪ್ರಶ್ನೆಗಳು ಮನೆಯ ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ಇರುತ್ತೆ. ಅಂದ್ರೆ ಮನೆಯ ನೆಲ, ಗೋಡೆ ಮತ್ತೆ ಛಾವಣಿ ಇದನ್ನೆಲ್ಲ ಯಾವುದರಿಂದ ಕಟ್ಟಿದ್ದಾರೆ ಅಂತ. ಈ ಮಾಹಿತಿ ಯಾಕೆ ಬೇಕು ಅಂದ್ರೆ ಇದು ಜನರ ಜೀವನ ಮಟ್ಟ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ, ಗಮನಿಸಿ. ಗೋಡೆ ಯಾವುದರಿಂದ ಮಾಡಿದು ಅಂತ ಕೇಳಿದಾಗ ಹೊರಗಡೆ ಹೊಡೆದಿರೋ ಬಣ್ಣನೋ ಪ್ಲಾಸ್ಟ್ರಿಂಗೋ ನೋಡಿ ಹೇಳ್ಬಾರ್ದು. ಆ ಗೋಡೆಯ ಮೂಲ ಸಾಮಗ್ರಿ ಯಾವುದು ಅಂತ ತಿಳ್ಕೋಬೇಕು. ಡೌಟ್ ಇದ್ರೆ ಮನೆಯವರನ್ನೇ ಕೇಳೋದು ಒಳ್ಳೆಯದು. ಮುಂದೆ 8ನೇ ಪ್ರಶ್ನೆ, ಇದು ಮನೆದ ಕಂಡೀಷನ್ ಬಗ್ಗೆ. ಮನೆ ಉತ್ತಮ ಸ್ಥಿತಿಯಲ್ಲಿದೆಯಾ, ವಾಸ ಮಾಡೋಕೆ ಯೋಗ್ಯವಾಗಿದೆಯಾ, ಅಂದ್ರೆ ಸಣ್ಣ ಪುಟ್ಟ ರಿಪೇರ್ ಬೇಕಾ ಅಥವಾ ಪೂರ್ತಿ ಶಿಥಿಲ ಆಗಿದೆಯಾ ಅಂತ 3 ಆಪ್ಷನ್ಸ್ಗಳಲ್ಲಿ ಒಂದನ್ನ ಆಯ್ಕೆ ಮಾಡಬೇಕು. ಇದರಿಂದ ದೇಶದಲ್ಲಿರೋ ಮನೆಗಳ ಗುಣಮಟ್ಟದ ಒಂದು ಚಿತ್ರಣ ಸಿಗುತ್ತೆ. ಸರಿ, ಮನೆಯ ಹೊರಗಿನ ರಚನೆ ಬಗ್ಗೆ ಆಯ್ತು. ಈಗ ಮನೆಯೊಳಗಿನ ಸೌಲಭ್ಯಗಳ ಬಗ್ಗೆ ನೋಡೋಣ. ಅಂದ್ರೆ ನೀರು, ಕರೆಂಟು, ಒಳಚರಂಡಿ ವ್ಯವಸ್ಥೆ ಇವೆಲ್ಲ ಒಂದು ಕುಟುಂಬದ ಆರೋಗ್ಯ ಮತ್ತು ಜೀವನ ಮಟ್ಟವನ್ನು ತೋರಿಸೋ ಬಹಳ ಮುಖ್ಯವಾದ ವಿಷಯಗಳು. 17ನೇ ಪ್ರಶ್ನೆ, ಕುಡಿಯೋ ನೀರಿನ ಬಗ್ಗೆ. ಆ ಮನೆಯವರು ಮುಖ್ಯವಾಗಿ ಎಲ್ಲಿಂದ ಕುಡಿಯೋ ನೀರನ್ನ ತರ್ತಾರೆ? ಇದು ಪಬ್ಲಿಕ್ ಹೆಲ್ತ್ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್. ಜನರಿಗೆ ಶುದ್ಧ ನೀರು ಸಿಗ್ತಿದ್ಯಾ ಇಲ್ವಾ ಅಂತ ಸರ್ಕಾರಕ್ಕೆ ಇದ್ರಿಂದನೇ ಗೊತ್ತಾಗೋದು. ಇದಕ್ಕೆ ಆ್ಯಪ್ನಲ್ಲಿ ಹಲವು ಆಪ್ಷನ್ಗಳಿರುತ್ತೆ. ಉದಾಹರಣೆಗೆ ಟ್ಯಾಪ್ ನೀರು, ಬಾವಿ ನೀರು, ಬೋರ್ವೆಲ್, ಹ್ಯಾಂಡ್ ಪಂಪ್ ಅಥವಾ ಬಾಟಲ್ ನೀರು ಹೀಗೆ ಇರೋದರಲ್ಲಿ ಯಾವುದು ಅವರ ಮುಖ್ಯ ಮೂಲವೋ ಅದನ್ನೇ ಕರೆಕ್ಟಾಗಿ ಆಯ್ಕೆ ಮಾಡಬೇಕು. ಯಾಕಂದ್ರೆ ಇದೇ ಮಾಹಿತಿಯ ಮೇಲೆ ಮುಂದೆ ಸರ್ಕಾರದ ನೀರು ಸರಬರಾಜು ಯೋಜನೆಗಳು ನಿಂತಿರ್ತವೆ. 19ನೇ ಪ್ರಶ್ನೆ, ಬೆಳಕಿನ ಬಗ್ಗೆ. ಮನೆಯಲ್ಲಿ ಲೈಟಿಗೋಸ್ಕರ ಮುಖ್ಯವಾಗಿ ಏನು ಉಪಯೋಗಿಸ್ತಾರೆ? ಕರೆಂಟ್ ಇದ್ಯಾ? ಸೋಲಾರ್ ಬಳಸ್ತಾರಾ? ಇಲ್ಲ ಇನ್ನೂ ಸೀಮೆ ಎಣ್ಣೆ ದೀಪದಲ್ಲೇ ಇದ್ದಾರಾ? ಈ ಒಂದು ಪ್ರಶ್ನೆ ನಮ್ಮ ದೇಶದಲ್ಲಿ ವಿದ್ಯುತ್ ಎಷ್ಟರ ಮಟ್ಟಿಗೆ ತಲುಪಿದೆ ಅನ್ನೋ ದೊಡ್ಡ ಚಿತ್ರಣವನ್ನ ಕೊಡುತ್ತೆ. ಮುಂದಿಂದು ಇನ್ನೊಂದು ಬಹಳ ಮುಖ್ಯವಾದ ವಿಭಾಗ. ಅದು ಶೌಚಾಲಯ ಮತ್ತು ಅಡ್ಗೆ ಮನೆಗೆ ಸಂಬಂಧಿಸಿದ್ದು. ಟಾಯ್ಲೆಟ್ ವ್ಯವಸ್ಥೆ ಹೇಗಿದೆ ಮತ್ತೆ ಅಡ್ಗೆಗೆ ಯಾವ ಇಂಧನ ಬಳಸ್ತಾರೆ ಅನ್ನೋದು ಜನರ ಆರೋಗ್ಯದ ಜೊತೆ ನೇರ ಸಂಬಂಧ ಹೊಂದಿದೆ. 20ನೇ ಪ್ರಶ್ನೆ, ಟಾಯ್ಲೆಟ್ ಬಗ್ಗೆ.
ಮನೆಯಲ್ಲೇ ಅವರಿಗೆ ಮಾತ್ರ ಅಂತ ಪ್ರತ್ಯೇಕ ಟಾಯ್ಲೆಟ್ ಇದೆಯಾ? ಅಥವಾ ಬೇರೆಯವರ ಜೊತೆ ಶೇರ್ ಮಾಡ್ತಾರಾ? ಇಲ್ಲ ಪಬ್ಲಿಕ್ ಟಾಯ್ಲೆಟ್ ಬಳಸ್ತಾರಾ? ಅಥವಾ ಬಯಲನ್ನೇ ಅವಲಂಬಿಸಿದ್ದಾರಾ? ಈ ಮಾಹಿತಿ ಸ್ವಚ್ಛ ಭಾರತ್ ಮಿಷನ್ ಎಷ್ಟು ಯಶಸ್ವಿಯಾಗಿದೆ ಅಂತ ತೋರಿಸುತ್ತೆ. 25ನೇ ಪ್ರಶ್ನೆ, ಅಡುಗೆ ಇಂಧನದ ಬಗ್ಗೆ. ಅಂದ್ರೆ ಮನೆಯಲ್ಲೇ ಅಡುಗೆ ಮಾಡೋಕ್ಕೆ ಮುಖ್ಯವಾಗಿ ಏನ್ ಬಳಸ್ತಾರೆ ಅಂತ. ಇದು ಬರೀ ಅಡುಗೆಗೆ ಸೀಮಿತವಾದ ಪ್ರಶ್ನೆ ಅಲ್ಲ. ಇದು ಪರಿಸರದ ಮೇಲೆ ಹಾಗೆ ಮನೆಯಲ್ಲಿರೋ ಮಹಿಳೆಯರ ಆರೋಗ್ಯದ ಮೇಲೂ ಪರಿಣಾಮ ಬೀರುವಂಥ ವಿಷಯ. ಆಪ್ಷನ್ಗಳನ್ನ ನೋಡಿದ್ರೆ ಸೌದೆ, ಸಗಣಿ ಭರಣಿ ತರಹದ ಹಳೆಯ ಪದ್ಧತಿಯಿಂದ ಹಿಡಿದು LPG ಗ್ಯಾಸ್, ಕರೆಂಟ್, ಬಯೋಗ್ಯಾಸ್ ತರಹದ ಹೊಸ ಆಯ್ಕೆಗಳು ಇವೆ. ಸರ್ಕಾರದ ಉಜ್ವಲ ಯೋಜನೆ ಎಷ್ಟರ ಮಟ್ಟಿಗೆ ಜನರಿಗೆ ತಲುಪಿದೆ ಅನ್ನೋದು ಈ ಡೇಟಾದಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಬರೋಣ ಸ್ವತ್ತುಗಳ ವಿಭಾಗಕ್ಕೆ. ಇಲ್ಲಿ ಒಂದು ಕುಟುಂಬದ ಹತ್ರ ಯಾವೆಲ್ಲ ವಸ್ತುಗಳಿವೆ ಅಂತ ಕೇಳ್ತೀವಿ. ಇದು ಅವರ ಆರ್ಥಿಕ ಸ್ಥಿತಿಯನ್ನ ಅಂದಾಜು ಮಾಡೋಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಅವರ ಲೈಫ್ ಸ್ಟೈಲ್ ಹೇಗಿದೆ, ಇವತ್ತಿನ ಡಿಜಿಟಲ್ ಜಗತ್ತಿನ ಜೊತೆ ಅವರು ಎಷ್ಟು ಕನೆಕ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗತ್ತೆ. 27ರಿಂದ 32ನೇ ಪ್ರಶ್ನೆ ತನಕ ಮನೆಯಲ್ಲಿ ಟಿವಿ ಇದೆಯಾ, ಇಂಟರ್ನೆಟ್ ಇದೆಯಾ, ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇದೆಯಾ, ಯಾವ ಥರದ ಫೋನ್ ಬಳಸ್ತಾರೆ, ಟೂ ವೀಲರ್, ಕಾರ್ ಇದೆಯಾ, ಈ ಥರದ ಪ್ರಶ್ನೆಗಳಿರುತ್ತೆ. ಈ ಡೇಟಾ ನಮ್ಮ ದೇಶದ ಆರ್ಥಿಕ ಪ್ರಗತಿಯನ್ನು ಅಳೆಯೋಕೆ ಬಹಳ ಮುಖ್ಯ. ಇಲ್ಲಿಯವರೆಗೆ ನಾವು ಮನೆ ಮತ್ತು ಮನೆಯಲ್ಲಿರೋ ವಸ್ತುಗಳ ಬಗ್ಗೆ ಮಾತಾಡಿದ್ವಿ. ಈಗ ಕೊನೆಯ ಮತ್ತು ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಅದೇ ಆ ಮನೆಯಲ್ಲಿ ವಾಸ ಮಾಡ್ತಿರೋ ಜನರ ಬಗ್ಗೆ, ಅಂದರೆ ಕುಟುಂಬದ ಬಗ್ಗೆ ಮಾಹಿತಿ ತಗೊಳ್ಳೋದು. ಅಂದ್ರೆ ಆ ಕುಟುಂಬದ ಮುಖ್ಯಸ್ಥರು ಯಾರು, ಅವರು ಗಂಡ್ಸೋ ಹೆಂಗ್ಸೋ, ಅವರು ಯಾವ ವರ್ಗಕ್ಕೆ ಸೇರಿದವರು, ಆ ಮನೆಯಲ್ಲಿ ಒಟ್ಟು ಎಷ್ಟು ಜನ ವಾಸವಾಗಿದ್ದಾರೆ, ಅದರಲ್ಲಿ ಮದುವೆಯಾದ ಜೋಡಿಗಳು ಎಷ್ಟು, ಈ ಪ್ರತಿಯೊಂದು ಮಾಹಿತಿನೂ ಬಹಳ ಮುಖ್ಯ. ಇವೆಲ್ಲ ಸೇರಿಯೇ ನಮ್ಮ ದೇಶದ ಒಂದು ಕಂಪ್ಲೀಟ್ ಜನಸಂಖ್ಯಾ ಚಿತ್ರಣವನ್ನ ಕೊಡೋದು. ಇನ್ನೊಂದು ಕುತೂಹಲಕಾರಿ ಪ್ರಶ್ನೆ ಅಂದ್ರೆ ಮನೆಯಲ್ಲಿ ಮುಖ್ಯವಾಗಿ ಯಾವ ಧಾನ್ಯವನ್ನ ಊಟಕ್ಕೆ ಬಳಸ್ತಾರೆ ಅಂತ. ಅಕ್ಕಿನ, ಗೋಧಿನ, ರಾಗಿನ ಅಥವಾ ಜೋಳನ? ನೋಡಕ್ಕೆ ಇದು ಸಿಂಪಲ್ ಪ್ರಶ್ನೆ ಅನ್ಸ್ಬೋದು, ಆದ್ರೆ ಇದು ನಮ್ಮ ದೇಶದ ಬೇರೆ ಬೇರೆ ಕಡೆಯ ಆಹಾರ ಪದ್ಧತಿ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತೆ. ಎಲ್ಲ ಪ್ರಶ್ನೆಗಳಾದ್ಮೇಲೆ ಕೊನೆಯದಾಡಿ ಮನೆಯವರ ಮೊಬೈಲ್ ನಂಬರ್ ಕೇಳಿ ದಾಖಲು ಮಾಡ್ಕೋಬೇಕು. ಆದ್ರೆ ಈ ನಂಬರನ್ನ ಬೇರೆ ಯಾವುದಕ್ಕೂ ಬಳಸಲ್ಲ. ಇದು ಸಂಪೂರ್ಣ ಗೌಪ್ಯವಾಗಿರುತ್ತೆ. ಕೇವಲ ಜನಗಣತಿ ಸಂಬಂಧಪಟ್ಟ ವಿಷಯ ತಿಳಿಸೋಕೆ ಮಾತ್ರ ಅಂತ ಮನೆಯವರಿಗೆ ಸ್ಪಷ್ಟವಾಗಿ ಹೇಳೋದು ನಮ್ಮ ಜವಾಬ್ದಾರಿ. ನೋಡಿ, ಹೀಗೆ ನಾವು ಪ್ರತಿ ಮನೆಯಿಂದ ಕಲೆ ಹಾಕೋ ಸಣ್ಣ ಸಣ್ಣ ಮಾಹಿತಿಗಳೆಲ್ಲ ಒಟ್ಟಾಗಿ ಸೇರಿ ನಮ್ಮ ಇಡೀ ದೇಶದ ಪ್ರಗತಿಯ ಕಥೆಯನ್ನೇ ಹೇಳುತ್ತೆ. ನಿಮ್ಮ ಒಂದು ಬ್ಲಾಕ್ನಿಂದ ಬರುವ ಡೇಟಾ ನಮ್ಮ ದೇಶದ ಭವಿಷ್ಯದ ಯೋಜನೆಗಳಿಗೆ ಒಂದು ಭದ್ರ ಬುನಾದಿಯಾಗುತ್ತೆ. ಹಾಗಾಗಿ ಈ ಕೆಲಸ ಬಹಳ ಮುಖ್ಯ.